ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾ ರೆಸಿಪಿಗೆ ಸ್ವಾಗತ. ನೋಡಿ, ನಾನು ಪೂರಿ ಮತ್ತು ಕಡಲೆಕಾಳು ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪೂರಿ ಅಥವಾ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ. ನಾನು ಕಡಲೆಕಾಳನ್ನು ಒಂದು ಕುಕ್ಕರಿಗೆ ಹಾಕ್ಕೊಂಬಿಟ್ಟಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ, ಮುಳುಗೋವಷ್ಟು ನೀರು ಹಾಕಿ ಬೇಯಲಿಟ್ಕೋತೀನಿ. ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ತಿದ್ದೀನಿ. ಈಗ ಇದನ್ನು ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್, ನೋಡಿ ಕಡಲೆಕಾಳನ್ನ ಬೇಯಕ್ಕೆ ಹಾಕಿದ್ದೀನಿ. ಮತ್ತು ಈ ಬಟ್ಲಲ್ಲಿ 2 ಬಟ್ಲು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು 2 ಬಟ್ಲ ಮೈದಾ, ಮತ್ತು ನೋಡಿ ಈ ಚಿಕ್ಕ ಬೌಲಲ್ಲಿ ಸಣ್ಣ ರವೆ, ನೋಡಿ ಚಿಕ್ಕ ಲೋಟಲ್ಲಿ ಮೊಸರು, ಮತ್ತು ರುಚಿಗೆ ನಮಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಸೇರಿಸ್ಬೇಕು. ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಕಲಿಸ್ಬೇಕು. ಹಾಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕಬೇಕು, ಕಲರು ಚೆನ್ನಾಗಿ ಬರುತ್ತೆ. ಇಷ್ಟೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಕಲಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಕಲಿಸ್ಬೇಕು. ಕಲಸಿ ಆದಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ನೋಡಿ ಈ ರೀತಿ ಹಾಕ್ಬಿಟ್ಟು ಎಲ್ಲ ಕಡೆ ಈ ರೀತಿ ಮಾಡಿ ಒಂದು 1/4 ಗಂಟೆ ಮುಚ್ಚಿ ಇಡ್ತೀನಿ. ಇದನ್ನು ನೋಡಿ ಕಾಳು ಬೆಂದಿದೆ. ನೋಡಿ ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊತೀನಿ. ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಸ್ಟವ್ ಹಚ್ಚಿದ್ನಿ. ನೋಡಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಮತ್ತು ಇದ್ರ ಜೊತೆಯಲ್ಲಿ ಒಂದು 2-3 ಟೊಮೊಟೊ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಮತ್ತು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೋಡಿ ಟೊಮೊಟೊ ಇಷ್ಟು ಚೆನ್ನಾಗಿ ಬೇಯಿದೆ, ಈ ಥರ ಆಗಬೇಕು. ಈರುಳ್ಳಿ ಈ ಥರ ಬೇಯಿದೆ. ಮತ್ತು ಸ್ವಲ್ಪ ಅರಿಶಿನ, ಮತ್ತು ಸ್ವಲ್ಪ ಶುಂಠಿ ಪೇಸ್ಟಲ್ಲಿ ಸ್ವಲ್ಪ ಕಾಯ್ತೀವಿ. ಒಂದಿಷ್ಟು ಕೊತ್ತಂಬರಿ ಸೊಪ್ಪು. ಈಗ ಗ್ಯಾಸ್ ಆಫ್ ಮಾಡಬೇಕು. ಇದನ್ನೆಲ್ಲ ಈಗ ಒಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಂಡ್ಬರ್ಬೇಕು. ನೋಡಿ ಅದೇ ಬಾಣಲೆಯಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಸಿಡಿಸಿ
ಇದಾಗಿ ಕರಿಬೇವು ಮತ್ತು ಒಂದು ಈರುಳ್ಳಿ. ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಮತ್ತು ಈ ರುಬ್ಬಿರೋ ಮಿಶ್ರಣವನ್ನು ಇದಕ್ಕೆ ಒಗ್ಗರಣೆಗೆ ಹಾಕಬೇಕು. ನೋಡಿ ರುಬ್ಬಿರೋ ಮಿಶ್ರಣವನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ಖಾರ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಗರಂ ಮಸಾಲ, ಮತ್ತು ಒಂದು ಸ್ಪೂನು ಧನಿಯಾ ಪೌಡರ್ ಮತ್ತು ಮಸಾಲ ಹಾಕಿರೋದು ಪೌಡರ್ ಇದು. ಈ ರೀತಿ ಹಸಿ ವಾಸನೆ ಹೋಗಬೇಕದು, ಚೆನ್ನಾಗಿ ಕುದಿ ಬರಬೇಕು. ಅದು ಕುದಿ ಬರ್ತಿದ್ದಾಗೆ ಇದು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಕಡಲೆಕಾಳನ್ನು ಇದರೊಳಗೆ ಸೇರಿಸ್ಕೊಬೇಕು. ಈಗ ಇದು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಕುದಿಬೇಕು. ಉಪ್ಪು ನಾವು ಆಗಲೇ ಹಾಕಿದ್ದೀವಿ, ನೋಡ್ಕೊಂಬಿಟ್ಟು ನಿಮಗೆ ಕಮ್ಮಿ ಅನಿಸಿದರೆ ಹಾಕ್ಕೊಳ್ಳಿ. ನೀವು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ ಕಡಲೆಕಾಳು ಪಲ್ಯ ರೆಡಿ ಆಯಿತು ಪೂರಿ ಜೊತೆಗೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಇದು ಮುಗೀತು ಪಲ್ಯದ್ದು. ಈಗ ನೋಡಿ ಕಲಸಿಟ್ಟಿದ್ವಲ್ಲ ಪೂರಿಗೆ ಹಿಟ್ಟನ್ನು ಚೆನ್ನಾಗಿ ನೆಂದಿದೆ. ಈಗ ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಉಳ್ಳೆ ಮಾಡ್ಕೊಂಬಿಟ್ಟು ಪೂರಿ ಲಟ್ಟಿಸ್ಕೋಬೇಕು. ನೋಡಿ ಈ ರೀತಿ ಬಿಲ್ಲೆ ಮಾಡ್ಕೊಂಡ್ಬಿಟ್ಟು ನಿಮಗೆ ಆ ಸೈಜ್ ಬೇಕು ನೋಡಿ ಆ ಸೈಜ್ ಮಾಡ್ಕೊಳ್ಳಿ. ನೀವು ಎಣ್ಣೆ ಹಚ್ಚಬೇಕಾದ್ರೂ ಉದ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹಿಟ್ಟಾದರೂ ಹಾಕ್ಕೊಳ್ಳಿ. ನೋಡಿ ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊತೀನಿ. ನೋಡಿ ಎಣ್ಣೆ ಕಾದಿದೆ. ಈಗ ಒಂದೊಂದೇ ಪೂರಿನ ನೋಡಿ ಹೇಗೆ ಬಂದಿದೆ ಪೂರಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ಇನ್ನೊಂದು ಪೂರಿನ ಹಾಕೋಣ.
ನೋಡಿ ಯಾವ ರೀತಿ ಉಬ್ಬಿದೆ ಅಂತ. ನೋಡಿ ನೋಡಿ ಚಿರೋಟಿ ರವೆ ಹಾಕಿರೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿಕೊಂಡು ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಪೂರಿ ಜೊತೆ ಕಡಲೆಕಾಳು ಪಲ್ಯ ಹೇಗಿದೆ. ಪೂರಿ ಕೂಡ ಚೆನ್ನಾಗಿ ಬಂದಿದೆ. ನೋಡಿ 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 ಚೆನ್ನಾಗಿ ಬಂದಿದೆ. ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.